ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾಳೆ IPL 2026 ಒಂದು ಮಿನಿ ಆಕ್ಷನ್ ನಡೆಯತೈತಿ. ಈ ಒಂದು ಮಿನಿ ಆಕ್ಷನ್ ಗೆ ನಮ್ಮ RCB ದವರು 16,40,00,000 ಇಲ್ಲಿ ಪರ್ಸ್ ಬ್ಯಾಲೆನ್ಸ್ ಅನ್ನ ಇಟ್ಕೊಂಡು ನಾಳೆ ಆಕ್ಷನ್ ಗೆ ಹೊಂಟಾರ. ಈ ಒಂದು ಆಕ್ಷನ್ ಒಳಗ ನಮ್ಮ RCB ಅವರು ಟೋಟಲ್ 8 ಪ್ಲೇಯರ್ಸ್ ಗಳನ್ನ ತಗೊಳ್ಳೋದಕ್ಕೆ ಅವಕಾಶ ಐತಿ. ಯಾಕಂದ್ರ ಈ ಒಂದು ರಿಟರ್ನ್ ಮತ್ತು ರಿಲೀಸ್ ಪ್ಲೇಯರ್ಸ್ ಗಳ ಪಟ್ಟಿಯನ್ನ ಕೊಡುವಂತ ಸಂದರ್ಭದೊಳಗ ನಮ್ಮ RCB ದವರು 17 ಪ್ಲೇಯರ್ಸ್ ಗಳನ್ನ ಅಲ್ಲಿ ರಿಟರ್ನ್ ಮಾಡ್ಕೊಂಡ್ರು ಮತ್ತೆ 8 ಪ್ಲೇಯರ್ಸ್ ಗಳನ್ನ ಆಕ್ಷನ್ ಗೆ ಬಿಟ್ಟಾರ. ಮತ್ತೆ ಆ ಒಂದು ಸ್ಥಾನಗಳನ್ನ ಈಗ ಹೊಸದಾಗಿ ನಾವು ಇಲ್ಲಿ ಫಿಲ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾಳೆ ನಮ್ಮ RCB ದವರು ಈ ಒಂದು ಆಕ್ಷನ್ ಹೊಂಟಾರ. ಈ ಒಂದು ಆಕ್ಷನ್ ಒಳಗ ನಮ್ಮ RCB ತಂಡ ಟಾರ್ಗೆಟ್ ಮಾಡುವಂತ ಟಾಪ್ 5 ಪ್ಲೇಯರ್ಸ್ ಗಳು ಯಾರಾಗಿರ್ತಾರ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದೊಳಗ ತಿಳ್ಕೊಂಡ್ ಬರಮಂತ. ಅದಕ್ಕಿಂತ ಮೊದಲ ನೀವಿನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹೆಚ್ಚಿನ ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ಮೂಲಕ ನಿಮ್ಗೆ ತಿಳಿಸೋದಕ್ಕ ಪ್ರಯತ್ನವನ್ನ ಮಾಡ್ತೀನಿ. ಈಗ ಡೈರೆಕ್ಟ್ ಆಗಿ ನಮ್ಮ RCB ತಂಡದವರು ಈ ಒಂದು ಮಿನಿ ಆಕ್ಷನ್ ಒಳಗ ಯಾವ ಪ್ಲೇಯರ್ಸ್ ಗಳನ್ನ ಇಲ್ಲಿ ಟಾರ್ಗೆಟ್ ಮಾಡಬಹುದು ಅನ್ನುವಂಥದ್ದನ್ನ ನೋಡೋದಾಯ್ತಂದ್ರ, ಮೊದಲನೇ ಪ್ಲೇಯರ್ ಮತೀಶಾ ಪಥಿರಾಣ. ಈ ವರ್ಷ CSK ಅವರು ಇವರನ್ನ ಆಕ್ಷನ್ ಗೆ ಬಿಟ್ಟಾರ. ಈ ಒಬ್ಬ ಪ್ಲೇಯರ್ ಅನ್ನ ನಮ್ಮ RCB ತಂಡದವರು ಟಾರ್ಗೆಟ್ ಮಾಡಬಹುದು ಅನ್ನುವಂತ ಒಂದು ಅಪ್ಡೇಟ್ ಐತಿ. ಯಾಕಂದ್ರ ಅಲ್ಲಿ ಜೋಸ್ ಹೇಜಲ್ವುಡ್ ಈ ಒಬ್ಬ ಪ್ಲೇಯರ್ ಯಾವಾಗ ಇಂಜುರಿ ಒಳಗಾಗ್ತಾರ, ಯಾವಾಗ ಇಂಜುರಿಯಿಂದ ಹೊರಗಡೆ ಬರ್ತಾರ ಒಂದು ಗೊತ್ತಾಗೋದು. ಈಗ ಆಲ್ರೆಡಿ ಅವ್ರು ಇಂಜುರಿ ಒಳಗಾಗ್ಯಾರ, ಆಸ್ಟ್ರೇಲಿಯಾ ಟೀಮ್ ಆಡೋದಕ್ಕಾಗವಲ್ದು. ಮತ್ತೆ ಈ ಒಂದು IPL ಟೀಮ್ ಒಳಗೆ ಏನಾದ್ರು ಇಂಜುರಿ ಆಯ್ತಂದ್ರ ನಮ್ಗ ಮತ್ತೆ ಅಲ್ಲಿ ಮೇನ್ ಪ್ಲೇಯರ್ ಪ್ಲೇಯಿಂಗ್ 11 ಒಳಗ ಆಡೋದಕ್ಕೆ ಬೇಕಲ್ಲ. ಇದರಿಂದಾಗಿ ಇವರಿಗೆ ಬ್ಯಾಕಪ್ ರೀತಿ ಒಳಗ ಜೋಸ್ ಹೇಜಲ್ವುಡ್ ಅವರಿಗೆ ಬ್ಯಾಕಪ್ ರೀತಿಯಾಗಿ ಈ ಒಬ್ಬ ಮತೀಶಾ ಪಥಿರಾಣ ಅವರನ್ನ ನಮ್ಮ ಟೀಮಿಗೆ ತಗೊಳ್ಬಹುದು ಅನ್ನುವಂತ ಒಂದು ಅಪ್ಡೇಟ್ಸ್ ಗಳದಾವ. ಈಗ ಆಲ್ರೆಡಿ ಜೋಸ್ ಹೇಜಲ್ವುಡ್ ಅವರಿಗೆ ಬ್ಯಾಕಪ್ ರೀತಿ ಒಳಗ ನಾವು ಅಲ್ಲಿ ಒಬ್ಬ ಪ್ಲೇಯರ್ ನ ರಿಟರ್ನ್ ಮಾಡ್ಕೊಂಡಿವಿ. ನುವನ್ ತುಷಾರ ಎನ್ನುವಂತ ಒಬ್ಬ ಶ್ರೀಲಂಕಾ ಪ್ಲೇಯರ್ ಅನ್ನ ನಾವು ರಿಟರ್ನ್ ಮಾಡ್ಕೊಂಡಿವಿ. ಆದ್ರೆ ಹಿಂದಿನ ವರ್ಷ 2 ಪ್ಲೇಯರ್ಸ್ ಗಳನ್ನ ಅಲ್ಲಿ ನಾವು ಬ್ಯಾಕಪ್ ಆಗಿ ಇಟ್ಕೊಂಡಿದ್ವಿ. ಲುಂಗಿ ಅಂಗಡಿ ಮತ್ತ ಈ ನುವನ್ ತುಷಾರ ಎನ್ನುವಂತ ಒಬ್ಬ ಪ್ಲೇಯರ್ ಅನ್ನ ಬ್ಯಾಕಪ್ ಆಗಿ ಇಟ್ಕೊಂಡಿದ್ವಿ. ಮತ್ತು ಲುಂಗಿ ಅಂಗಡಿ ಅವರನ್ನ ಈಗ ನಾವು ಆಕ್ಷನ್ ಗೆ ಬಿಟ್ಟಿವಿ. ಅವರ ಒಂದು ಜಾಗಕ್ಕೆ ಮತೀಶಾ ಪಥಿರಾಣ ಅವರನ್ನ ತಗೊಂಡು ಬರ್ಬಹುದು ನಮ್ಮ RCB ಅವರು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಒಂದು ಅಪ್ಡೇಟ್. ನಮ್ಮ RCB ಅವರೇನೋ ಟಾರ್ಗೆಟ್ ಮಾಡಬಹುದು, ಆದ್ರ ಆ ಒಂದು ನಮ್ಮ RCB ತಂಡದ ಒಂದು ಪ್ರೈಸಿಗೆ ಇವರು ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರ ಈ ಮತೀಶಾ ಪಥಿರಾಣ ಅವರಿಗೂ ಕೂಡ ಜಾಸ್ತಿ ಡಿಮ್ಯಾಂಡ್ ಈ ಒಂದು ಆಕ್ಷನ್ ಒಳಗೆ ಇರುವಂತದ್ದು ಇರ್ತೈತಿ. ಯಾಕಂದ್ರೆ ಅಂತ ಒಂದು ಹೆಸರಾಂತ ಪ್ಲೇಯರ್ಸ್ ಗಳು ಈ ಒಂದು ಮಿನಿ ಆಕ್ಷನ್ ಗೆ ಬಂದಿಲ್ಲ. ಹಿಂಗಾಗಿ ಮತೀಶಾ ಪಥಿರಾಣ ಅವರು ಕೂಡ ಹೆಚ್ಚಿನ ಅಮೌಂಟ್ ಗೆ ಈ ಒಂದು ಆಕ್ಷನ್ ಒಳಗೆ ಹೋಗುವಂತದ್ದು ಇರ್ತೈತಿ. ಇನ್ನು ನಮ್ಮ RCB ತಂಡ ಟಾರ್ಗೆಟ್ ಮಾಡುವಂತ 2ನೇ ಪ್ಲೇಯರ್ ಯಾರಂದ್ರ ವೆಂಕಟೇಶ್ ಅಯ್ಯರ್. ಹಿಂದಿನ ವರ್ಷ ನಾವು ನೋಡಿವಿ ಈ ಒಂದು ಮೆಗಾ ಆಕ್ಷನ್ ಒಳಗ ನಮ್ಮ RCB ಅವರು 23 ಪಾಯಿಂಟ್ ಅಲ್ಲಿ 50 ಕೋಟಿವರೆಗೂ ಕೂಡ ಈ ಒಂದು ವೆಂಕಟೇಶ್ ಅಯ್ಯರ್ ಅವರ ಮ್ಯಾಗ ಬಿಡ್ ಮಾಡಿದ್ರು. ಆದ್ರ 23.75 ಕೋಟಿ ರೂಪಾಯಿಯನ್ನ ಕೊಟ್ಟು KKR ದವರು ಹಿಂದಿನ ವರ್ಷ ಅವರನ್ನ ತಗೊಂಡಿದ್ರು. ಆದ್ರೆ ಹೇಳಿಕೊಳ್ಳುವಂತ ಪ್ರದರ್ಶನ ವೆಂಕಟೇಶ್ ಅಯ್ಯರ್ ಅವರಿಂದ ಬರಲಿಲ್ಲ. ಹಿಂಗಾಗಿ ಈ ಒಂದು ಮಿನಿ ಆಕ್ಷನ್ ಗೆ ಅವರನ್ನ ರಿಲೀಸ್ ಮಾಡ್ಯಾರ. ನಮ್ಮ RCB ಅವರು ಈ ವರ್ಷ ಮತ್ತೆ ಅವರನ್ನ ಟಾರ್ಗೆಟ್ ಮಾಡಬಹುದು ಅನ್ನುವಂತ ಒಂದು ಅಪ್ಡೇಟ್ ಐತಿ. ಯಾಕಂದ್ರ ಅಲ್ಲಿ ಸ್ವಸ್ತಿಕ್ ಚಿಕಾರ ಅಲ್ಲಿ ಒಬ್ಬ ಬ್ಯಾಕಪ್ ಪ್ಲೇಯರ್ ಆಗಿ ಬ್ಯಾಟ್ಸ್ಮನ್ ಆಗಿದ್ದಂತ ಪ್ಲೇಯರ್ ಅನ್ನ ನಾವು ಈಗ ರಿಲೀಸ್ ಮಾಡಿವಿ. ಅವರಿಗೆ ಈಗ ಆ ಒಂದು ಜಾಗಕ್ಕ ಈ ವೆಂಕಟೇಶ್ ಅಯ್ಯರ್ ಅವರನ್ನ ತಗೊಳ್ಬಹುದು ಅನ್ನುವಂತ ಒಂದು ಅಪ್ಡೇಟ್ ಅಂತೂ ಸದ್ಯದ ಮಟ್ಟಿಗೆ ಐತಿ. ನಿಮ್ಮ ಪ್ರಕಾರ ನಮಗ ವೆಂಕಟೇಶ್ ಅಯ್ಯರ್ ಅವರನ್ನ ತಗೊಂಡ್ರೆ ಬೆಸ್ಟ್ ಏನೋ ಬೇರೆ ಯಾವ್ದಾದ್ರು ಪ್ಲೇಯರ್ ಅನ್ನ ತಗೊಂಡ್ರೆ ಬೆಸ್ಟ್ ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಇನ್ನು ಟಾರ್ಗೆಟ್ ಆಗುವಂತ 3ನೇ ಪ್ಲೇಯರ್ ಯಾರು ಅಂತ ಹೇಳಿ ನೋಡೋದಾಯ್ತಂದ್ರ ರವಿ ಬಿಷ್ಣೋಯ್, ನಮ್ಮ ಇಂಡಿಯನ್ ಸ್ಪಿನ್ನರ್. ಇವರನ್ನ ನಮ್ಮ RCB ದವರು ಖಂಡಿತ ಇಲ್ಲಿ ಟಾರ್ಗೆಟ್ ಮಾಡ್ಲೇಬೇಕು. ಯಾಕಂದ್ರೆ ಅಲ್ಲಿ ಸುಯೇಶ್ ಶರ್ಮಾ ಅವರಿಗೆ ಅಂತ ಹೇಳಿಕೊಳ್ಳುವಂತ ಪ್ರದರ್ಶನ ಅಂದ್ರೆ ಸ್ಪಿನ್ನರ್ ಯಾರು ಅಲ್ಲಿ ಬ್ಯಾಕಪ್ ಆಗಿ ಇಲ್ಲ. ಇವರನ್ನ ತಗೊಂಡ್ರೆ ನಮ್ಮ RCB ತಂಡಕ್ಕೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗ್ತೈತೆ ಅನ್ನುವಂಥದ್ದು ನಮ್ಮ ವಿಚಾರ. ಯಾಕಂದ್ರ ಸುಯೇಶ್ ಶರ್ಮಾ ಅವರು ನೋಡ್ರಿ ಹಿಂದಿನ ವರ್ಷ ಅವ್ರಿಗೆ ಅಂತ ಒಂದು ಹೇಳಿಕೊಳ್ಳುವಂತ ಬ್ಯಾಕಪ್ ಸ್ಪಿನ್ನರ್ ಯಾರು ಇರ್ಲಿಲ್ಲ. ಒಂದ್ ಸ್ವಲ್ಪ ಫಾರ್ಮ್ ಗೇಮ್ ಕಳ್ಕೊಂಡಿತ್ತಂದ್ರೆ ನಮ್ಮ RCB ತಂಡಕ್ಕೆ ದೊಡ್ಡ ಹೊಡಿತ ಬೀಳುವಂತಹ ಒಂದು ಸಾಧ್ಯತೆಗಳಿತ್ತು. ಆದ್ರೆ ಅವ್ರದ್ದು ಒಂದು ನಮ್ಮ ಅದೃಷ್ಟಕ್ಕ ಅವರು ಫಾರ್ಮ್ ಅನ್ನ ಕಳ್ಕೊಳ್ಳಿಲ್ಲ. ಒಳ್ಳೆ ಅದ್ಭುತವಾದಂತ ಪ್ರದರ್ಶನವನ್ನ ಕೊಟ್ಟರು. ಒಳ್ಳೊಳ್ಳೆ ವಿಕೆಟ್ಸ್ ಗಳನ್ನ ಇಂದಿನ ಸೀಸನ್ ಒಳಗ ತೆಗೆದುಕೊಟ್ರು. ನಮ್ಮ ತಂಡ ಅಲ್ಲಿ ಚಾಂಪಿಯನ್ ಆಗೋ ರೀತಿ ಒಳಗ ಅವರು ಪ್ರದರ್ಶನವನ್ನ ಕೊಟ್ರು. ಹಿಂಗಾಗಿ ಅಲ್ಲೇನು ಸಮಸ್ಯೆ ಆಗ್ಲಿಲ್ಲ. ಆದ್ರೆ ಈ ವರ್ಷ ಅದೇ ಒಂದು ಫಾರ್ಮ್ ಒಳಗೆ ಇರ್ತಾರ ಅಂತ ಹೇಳಿ ಹೇಳೋದಕ್ಕೆ ಆಗಂಗಿಲ್ಲ. ಅದಕ್ಕಿಂತ ಒಳ್ಳೆ ಪ್ರದರ್ಶನ ಕೊಟ್ಟರು ಕೊಡಬಹುದು, ಅದಕ್ಕಿಂತ ಕಳಪೆ ಪ್ರದರ್ಶನ ಕೊಟ್ಟರು ಕೊಡಬಹುದು. ಹಿಂಗಾಗಿ ಈ ಒಬ್ಬ ರವಿ ಬಿಷ್ಣೋಯ್ ಎನ್ನುವಂತ ಒಬ್ಬ ಪ್ಲೇಯರ್ ಅನ್ನ ನಮ್ಮ RCB ದವರು ಬ್ಯಾಕಪ್ ಸ್ಪಿನ್ನರ್ ಆಗಿ ತಗೊಂಡ್ರ ಒಳ್ಳೇದು ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಎನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಇನ್ನು ಟಾರ್ಗೆಟ್ ಆಗುವಂತ 4ನೇ ಪ್ಲೇಯರ್ ಯಾರಂದ್ರ ಜೆರಾಲ್ಡ್ ಕಾರ್ಜಿ ಎನ್ನುವಂತ ಆಸ್ಟ್ರೇಲಿಯನ್ ಪ್ಲೇಯರ್. ಇವರು ಕೂಡ ನಮ್ಮ RCB ತಂಡಕ್ಕೆ ಟಾರ್ಗೆಟ್ ಆಗಬಹುದು ಅನ್ನುವಂತ ಒಂದು ಅಪ್ಡೇಟ್ ಐತಿ. ಯಾಕಂದ್ರೆ ಅಲ್ಲಿ ಮತೀಶಾ ಪಥಿರಾಣ ಅವರು ಏನಾದ್ರು ನಮ್ಮ ಪ್ರೈಸ್ ಒಳಗೆ ಸಿಗಲಿಲ್ಲ ಅಂದ್ರ ಆ ಜೋಸ್ ಹೇಜಲ್ವುಡ್ ಅವರಿಗೆ ಬ್ಯಾಕಪ್ ರೀತಿ ಒಳಗ ಈ ಜೆರಾಲ್ಡ್ ಕಾರ್ಜಿ ಅನ್ನುವಂತ ಒಬ್ಬ ಪ್ಲೇಯರ್ ಅನ್ನ ನಮ್ಮ RCB ದವರು ಟಾರ್ಗೆಟ್ ಆಗಿ ಇಟ್ಕೊಂಡಾರ ಅನ್ನುವಂತ ಒಂದು ಅಪ್ಡೇಟ್ ಸದ್ಯದ ಮಟ್ಟಿಗೆ ಐತಿ. ಇನ್ನು ಕೊನೆಯ ಪ್ಲೇಯರ್ 5ನೇ ಪ್ಲೇಯರ್ ಇಲ್ಲಿ ಟಾರ್ಗೆಟ್ ಆಗುವಂತದ್ದು ಯಾರಂದ್ರ ಆಕಾಶ್ ಮಧ್ವಾಲ್ ಎನ್ನುವಂತ ಒಬ್ಬ ಪ್ಲೇಯರ್. ಇವರು ಇಂಡಿಯನ್ ಪೇಸರ್. ಇವರನ್ನ ನಮ್ಮ RCB ದವರು ಇಲ್ಲಿ ಟಾರ್ಗೆಟ್ ಮಾಡಬಹುದು ಅನ್ನುವಂತ ಒಂದು ಅಪ್ಡೇಟ್ ಐತಿ. ಯಾಕಂದ್ರ ನಮ್ಮ RCB ದವರು ಎಲ್ಲ ಜಾಸ್ತಿ ಪ್ರೈಸ್ ಇರುವಂತ ಪ್ಲೇಯರ್ಸ್ ಗಳನ್ನೇ ಇಲ್ಲಿ ಟಾರ್ಗೆಟ್ ಮಾಡೋದಕ್ಕಾಗಂಗಿಲ್ಲ. ಒಂದ್ ಸ್ವಲ್ಪ ಕಡಿಮೆ ಪ್ರೈಸ್ ಇರುವಂತ ಪ್ಲೇಯರ್ಸ್ ಗಳನ್ನು ನಾವು ಈ ಬೇಸ್ ಪ್ರೈಸ್ ಒಳಗ ನೋಡ್ಬೇಕಾಗ್ತೈತಿ. ಆಕಾಶ್ ಮಧ್ವಾಲ್ ಅವರು 30 ಲಕ್ಷ ಬೇಸ್ ಪ್ರೈಸ್ ಅನ್ನ ಇಟ್ಕೊಂಡಾರ.
ಇದರಿಂದಾಗಿ ನಮ್ಮ RCB ತಂಡದವರು ಇವರನ್ನ ತಗೊಂಡ್ರಪ್ಪ ಅಂದ್ರೆ ಒಂದು ಒಳ್ಳೆ ಪೇಸ್ ಅಟ್ಯಾಕ್ ಇರ್ತೈತಿ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಒಂದು ಅಪ್ಡೇಟ್. ಯಾಕಂದ್ರೆ ಅಲ್ಲಿ ಯಶ್ ದಯಾಳ್ ಅವರಿಗೆ ಬ್ಯಾಕಪ್ ಬೇಕು, ಮತ್ತೆ ಅಲ್ಲಿ ಭುವನೇಶ್ವರ್ ಕುಮಾರ್ ಅವರಿಗೆ ಬ್ಯಾಕಪ್ ಬೇಕಾಗ್ತೈತಿ. ಇದರಿಂದಾಗಿ ಒಂದ್ ಸ್ವಲ್ಪ ಕಡಿಮೆ ಪ್ರೈಸ್ ಒಳಗೆ ಸಿಗುವಂತಹ ಒಂದು ಒಳ್ಳೆ ಪ್ಲೇಯರ್ಸ್ ಗಳನ್ನು ಕೂಡ ನಾವು ನೋಡ್ಬೇಕಾಗ್ತೈತಿ. ಇದರಿಂದಾಗಿ ನಮ್ಮ RCB ತಂಡದವರು ಆಕಾಶ್ ಮಧ್ವಾಲ್ ಎನ್ನುವಂತ ಒಬ್ಬ ಇಂಡಿಯನ್ ಪೇಸರ್ ಅನ್ನ ನಮ್ಮ RCB ತಂಡಕ್ಕೆ ತಗೊಳ್ಬಹುದು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಒಂದು ಅಪ್ಡೇಟ್. ಇದು ಸದ್ಯಕ್ಕೆ ಟಾಪ್ 5 ಪ್ಲೇಯರ್ಸ್ ಗಳನ್ನು ಮಾತ್ರ ನಾವು ಹೇಳಿದ್ವಿ. ಆದ್ರೆ ಇದೇ ಪ್ಲೇಯರ್ಸ್ ಗಳು ನಮ್ಮ RCB ತಂಡಕ್ಕೆ ಬರ್ತಾವ ಅಂತ ಹೇಳಿ ಹೇಳಕ್ ಆಗಿಲ್ಲ. ಇದಕ್ಕಿಂತ ಹೆಚ್ಚಿನ ಪ್ಲೇಯರ್ಸ್ ಗಳನ್ನು ನಮ್ಮ RCB ತಂಡದವರು ಟಾರ್ಗೆಟ್ ಮಾಡುವಂತದ್ದು ಇರ್ತೈತೆ. ಯಾಕಂದ್ರೆ 8 ಪ್ಲೇಯರ್ಸ್ ಗಳು ನಮಗೆ ಬಾಕಿ ಉಳ್ಕೊಂಡವ. ಆ 8 ಪ್ಲೇಯರ್ಸ್ ಗಳನ್ನ ಯಾರ್ಯಾರನ್ನ ತಗೊಳ್ತಾರ ಅನ್ನುವಂಥದ್ದ ನಾಳೆ ಗೊತ್ತಾಗ್ತೈತಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ. ನಿಮ್ಮ ಪ್ರಕಾರ ನಮ್ಮ RCB ತಂಡದವರು ಯಾವ್ಯಾವ ಪ್ಲೇಯರ್ಸ್ ಗಳನ್ನ ಈ ಒಂದು ಆಕ್ಷನ್ ಒಳಗೆ ತಗೊಂಡ್ರ ಬೆಟರ್ ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುವಂತ ನಮಸ್ಕಾರ.